ಭಾರತದ ಸ್ಟಾಕ್ ಮಾರ್ಕೆಟ್ದಾಗ ಇವತ್ತ ಹಾಲಿಡೇ ಇತ್ತಂತ ಭಾರತದ ಸ್ಟಾಕ್ ಮಾರ್ಕೆಟ್ ಉಳಿತಂತ ನಾವ್ ಅನ್ಬೋದ. ಯಾಕಂತಂದ್ರೆ ಇವತ್ತ ಗ್ಲೋಬಲ್ ಮಾರ್ಕೆಟ್ದಾಗ ಬಾಳ ಹೆವಿ ಸೆಲ್ ಆಫ್ ಕಾಣಿತ್ರಿ. ಏಷ್ಯನ್ ಮಾರ್ಕೆಟ್ಗಳ್ರೆ ಎಲ್ಲ ಆಲ್ಮೋಸ್ಟ್ ಕ್ರ್ಯಾಶನ್ ಆಗಿದಾವ. ನೋಡ್ಬೋದು ನೀವ ನಿನ್ನೆ ದಿನ US ಮಾರ್ಕೆಟ್ ಫುಲ್ ಬಿದ್ದನ ಕ್ಲೋಸಿಂಗ್ ಕೊಟ್ಟಾವ. ಯುರೋಪಿಯನ್ ಮಾರ್ಕೆಟ್ ಇವತ್ತ 1% ಗಿಂತ ಹೆಚ್ಚು ಬಿದ್ದನ ಓಪನ್ ಆಗಿದ್ದಾವ. ಮತ್ತ ಏಷ್ಯನ್ ಮಾರ್ಕೆಟ್ ಇದ್ರೆ ಪರಿಸ್ಥಿತಿ ಬಹಳ ಕೆಟ್ಟಿತ್ತಂತ ನಾವ ಅನ್ಬೋದ. ನೋಡ್ಬೋದು ನೀವ ಜಪಾನದ ನಿಕೈ ಇಂಡೆಕ್ಸ್ ಇವತ್ತ 4.33% ಬಿದ್ದೈತಿ. ಮತ್ತ ಸಿಂಗಾಪುರ್ ಮಾರ್ಕೆಟ್ 0.5% ಬಿದ್ದೈತಿ. ಹ್ಯಾಂಗ್ಸ್ಯಾಂಗ್ ನೋಡ್ಬೋದು ನೀವು 1.18% ಬಿದ್ದೈತಿ. ತೈವಾನ್ ಮಾರ್ಕೆಟ್ 3.78% ಬಿದ್ದೈತಿ. ಕೊರಿಯಾದ ಕಾಸ್ಪಿ ಇಂಡೆಕ್ಸ್ 6.17% ಬಿದ್ದೈತಿ. ಮತ್ತ ಥೈಲ್ಯಾಂಡ್ ಇಂಡೆಕ್ಸ್ 1.05% ಬಿದ್ದೈತಿ. ಜರ್ಕಾತಾ ನೋಡ್ಬೋದು ನೀವು 1.75% ಬಿದ್ದೈತಿ. ಚೀನಾದ ಮಾರ್ಕೆಟ್ ಇವತ್ತ 2% ಗಿಂತ ಹೆಚ್ಚು ಬಿದ್ದನ ಕ್ಲೋಸಿಂಗ್ ಕೊಟ್ಟೈತಿ. ಬಾ ಕೆಟ್ಟ ಪರಿಸ್ಥಿತಿ ಇವತ್ತ ಏಷ್ಯನ್ ಮಾರ್ಕೆಟ್ ಇತ್ತಂತ ನಾವು ಅನ್ಬೋದ. ಇವತ್ತ ಭಾರತದ ಸ್ಟಾಕ್ ಮಾರ್ಕೆಟ್ನಾಗ ಏನ್ರಿ ಹಾಲಿಡೇ ಇರ್ತಿರ್ಕಲೈತಂದ್ರ ಭಾರತದ ಸ್ಟಾಕ್ ಮಾರ್ಕೆಟ್ ಅನ್ನು ಬಾಳ ಹೆವಿ ಕುಸಿತೈತ್ರಿ. ಬಟ್ ಹಾಲಿಡೇ ಐತನೋ ಕಾರಣದಿಂದ ಉಳದೈತಂತ ನಾವು ಅನ್ಬೋದ. ಅದ ಕಾರಣ ಯಾಕೆ ಗ್ಲೋಬಲ್ ಮಾರ್ಕೆಟ್ದಾಗ ಈ ತರ ಒಮ್ಮೆ ಸೆಲ್ ಆಫ್ ಕಾಣಿತ. ಎಲ್ಲಾ ಮತ್ ನಾರ್ಮಲ್ ಆಗೈತಿ, ಯುದ್ಧನು ಶಾಂತ ಆಗೈತಿ, ಹಾರ್ಮೋಸ್ ಅನ್ನು ಓಪನ್ ಆಗೈತಿ, ಎಲ್ಲಾ ಒಳ್ಳೆ ಸುದ್ದಿಗಳನ್ನ ಬರತ್ತವ. ಆದ್ರೂ ಯಾಕೆ ಏಷ್ಯನ್ ಮಾರ್ಕೆಟ್ ಈ ತರ ಕುಸ್ಯಾತವ, ಅದರಿಂದ ಏನ್ ಕಾರಣಗಳು ಇರಬಹುದಂತ ಅದ್ರ ಬಗ್ಗೆನ ತಿಳ್ಕೊಳ್ಳೋಣ. ಮತ್ ಇದೇನ್ ಏಷ್ಯನ್ ಮಾರ್ಕೆಟ್ ಅದು ಕುಸ್ಯಾತವ, ಇದರಿಂದ ಭಾರತದ ಮಾರುಕಟ್ಟೆಗೆ ಪೆಟ್ ಬೀಳ್ತೈತೋ ಇಲ್ಲೋ ಅಂತ ಅದ್ರ ಬಗ್ಗೆನು ನಾವು ಡಿಟೇಲ್ ದಾಗ ತಿಳ್ಕೊಳ್ಳೋಣ. ಅದ ಕಾರಣ ವಿಡಿಯೋನ ಸ್ಕಿಪ್ ಮಾಡೋಲ್ದ ಫುಲ್ ವಿಡಿಯೋನ ನೋಡ್ರಿ. ಈ ತರ ಮಾರ್ಕೆಟ್ಗಳು ಕುಸ್ಯಾಕ ಒಂದೇ ಮೇನ್ ಕಾರಣ ಏನಂತಂದ್ರ US ನಾಗ ನಿನ್ನೆ US ದ PCE ಪ್ರೈಸ್ ಇಂಡೆಕ್ಸ್ ದ ಡೇಟಾ ಬಂತ್ರಿ. ಅಂತಂದ್ರ US ಇದೊಂದು ಇನ್ಫ್ಲೇಷನ್ ಇದ್ದಂಗನ ಅದ ನಿನ್ನೆ ದಿನ ಒಮ್ಮೆ ನೋಡ್ಬೋದು ನೀವು 4.1% ದ ಬಂತ. ಅನುಮಾನ ಅಷ್ಟೇ ಇತ್ತ 4.1% ದ ಬರ್ಬೋದಂತ. ಆದ್ರೂ ಪ್ರೀವಿಯಸ್ ಡೇಟಾಗಳು ಇದಾವ, ಮೊದ್ಲಿನ ಏನ್ ಡೇಟಾ ಇದಾವ ಅವೆಲ್ಲಾನ ಕಂಪೇರ್ ಮಾಡ್ರ 2025 ಬಿಡ್ರಿ 2023 ಈ ತರ ಬಂದಿತ್ತ ಇಷ್ಟು ಒಮ್ಮೆ. ಆದ್ ಬಿಟ್ರೆ ಈಗ ಡೈರೆಕ್ಟ್ ಬಂದೈತ್ರಿ 3 ವರ್ಷಲೆ. ಅಂತಂದ್ರೆ ಎಷ್ಟು ಕೆಟ್ಟ ಪರಿಸ್ಥಿತಿ US ನ ಆಗತೈತಿ, ಅಥವಾ US ನ ಈಗ ಇನ್ಫ್ಲೇಷನ್ ಇರೋ ಅಂಜಿಕೆ ಎಷ್ಟು ಮಟ್ಟಕ್ಕೆ ತಲುಪಾತಿತ್ತಂತ ನೀವು ಈ ಒಂದ್ ಡೇಟಾಲೇನ ತಿಳ್ಕೊಬಹುದು. ಅದ ಕಾರಣ US ನ ಏನ್ರೆ ಇನ್ಫ್ಲೇಷನ್ ಹೆಚ್ಚಾತಂತಂದ್ರ US ದ ಫೆಡರಲ್ ರಿಸರ್ವ್ ಅವರ ಇಂಟ್ರೆಸ್ಟ್ ರೇಟ್ ಇಳಿಸೋದ್ ಬಿಟ್ಟ ಏರ್ಸೋ ಸಂಭಾವನೆನ ಬಾಳ ಹೆಚ್ಚಿತಂತ ಅನ್ನತ್ತಾರ. ಈ ಒಂದ್ ಕಾರಣದಿಂದ ನಿನ್ನೆ ದಿನ US ಮಾರ್ಕೆಟ್ನಾಗ ಸೆಲ್ ಆಫ್ ಕಾಣಿತ. ಹತ್ರದನ್ನ ಡೈರೆಕ್ಟ್ ಪೆಟ್ ಗ್ಲೋಬಲ್ ಮಾರ್ಕೆಟ್ ಮ್ಯಾಗ ಎಲ್ಲ ಇವತ್ತ ಬೀರೇತಂತ ನಾವು ಅನ್ಬೋದ. ಇದ ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನಂತಂದ್ರ US ದ ಎಲ್ಲಕ್ಕಿಂತ ದೊಡ್ಡ ಟೆಕ್ ಸ್ಟಾಕ್ ಆಪಲ್ ದನು ನಿನ್ನೆ ಬಹಳ ಕೆಟ್ಟ ಪರಿಸ್ಥಿತಿ ಆಗೈತಿ. ನಿನ್ನೆ ದಿನ ಆಪಲ್ ದನು ಸ್ಟಾಕ್ 5% ಗಿಂತ ಹೆಚ್ಚ ಬಿದ್ದ ಕ್ಲೋಸಿಂಗ್ ಕೊಟ್ಟೈತಿ. ಅದ ಕಾರಣನು ಈ ತರ ಎಲ್ಲಾ ಗ್ಲೋಬಲ್ ಮಾರ್ಕೆಟ್ನಾಗ ಸೆಲ್ ಆಫ್ ಕಾಣೈತಿ ಇವತ್ತಂತ ನಾವ್ ಅನ್ಬೋದ. ಆಪಲ್ ಯಾಕೆ ಒಮ್ಮೆ ಒಂದ ದಿನ 5% ಗಿಂತ ಹೆಚ್ಚು ಬೀಳಾಕ್ ಮೇನ್ ಕಾರಣ ಏನಂತಂದ್ರ ಏನ್ ಆಪಲ್ದು ಐಪ್ಯಾಡ್ ಇದಾವ, ಮ್ಯಾಕ್ಬುಕ್ ಏನ್ ಅಂತೇವ್ ನಾವ ಅವ್ರದ್ದೆಲ್ಲಾ ಪ್ರೈಸ್ ಆಪಲ್ ನಿನ್ನೆ ದಿನ ಏರ್ಸಿತ್ರಿ. ಎದಕ್ ಏರ್ಸಿರಂತಂದ್ರ ಅದರಿಂದ ಏನ್ ಕಾರಣ ಕೊಟ್ರಂತಂದ್ರ ಏನ್ ನೀವು ಕಂಪೋನೆಂಟ್ಸ್ ಗಳು ಇದಾವ, ಚಿಪ್ ಅದು ಏನಿದಾವ ಕಾಸ್ಟ್ ಅದು ಬಾಳ ಹೆಚ್ಚಾಗೈತಿ. ಅದ ಕಾರಣ ನಮ್ ಕಡೆ ಯಾವ್ದು ಬೇರೆ ಉಪಾಯನೇ ಇಲ್ಲ. ನಾವ ನಮ್ದ ಪ್ರಾಫಿಟಬಿಲಿಟಿ ಮೇಂಟೈನ್ ಮಾಡಕ, ಮಾರ್ಜಿನ್ ಅನ್ನ ಸ್ಟೇಬಲ್ ಇಡಾಕ ಪ್ರೈಸ್ ಅನ್ನ ಇರ್ಸಾಕನ ಬೇಕಂತ ಆಪಲ್ ಹೇಳಿತ್ ನಿನ್ನೆ ದಿನ. ಅದ ಕಾರಣ ಇದು ಒಂದ್ ಅಂಜಿಕೆದಿಂದ ಈ ತರ ಗ್ಲೋಬಲ್ ಮಾರ್ಕೆಟ್ ಬಿದ್ದಾವಂತ ನಾವ್ ಅನ್ಬೋದ. ಈಗ ಆಪಲ್ ಹತ್ರ ಪ್ರೈಸ್ ಇರ್ಸಿತ್ತಂದ್ರೆ ಯಾಕೆ ಬೀಳತೈತೆ ಅಂತ ನಿಮ್ ತಲೆ ಕ್ವಶನ್ ಇರ್ಬೋದ. ನೋಡ್ರಿ, ಈಗ ಆಪಲ್ ಏನ್ರಿ ಹತ್ರದ ಮ್ಯಾಕ್ಬುಕ್ ಮತ್ತೆ ಐಪ್ಯಾಡ್ ಅದು ಪ್ರೈಸ್ ಏರ್ಸಿತ್ತಂತಂದ್ರ ಇನ್ಫ್ಲೇಷನ್ ಹೆಚ್ಚಾಗತೈತಂತ ನಮ್ಗೆ ಇದ್ರಲ್ಲೇನು ಗುರ್ತಾಗತೈತ್ರಿ. ಅದ್ರಾಗನು ಮೇನ್ ನೀವು ಚಿಪ್ದು ಪ್ರೈಸ್ ಹೆಚ್ಚಾಗತೈತಂತ ಏನ್ ಹೇಳ ನಿನ್ನೆ ದಿನ ಚಿಪ್ದು ಏನ್ ಕಾಸ್ಟ್ ಅದು ಹೆಚ್ಚಾಗತೈತಿ. ಇದು ಒಂದ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್. ಯಾಕಂತಂದ್ರ ಈಗೆಲ್ಲಾ AI ಚಿಪ್ಸೆಟ್ಲೇನ ಜಗತ್ ನಡತೈತಿ. ಅದ್ರದನ್ನು ಏನ್ರಿ ಬೆಲೆ ಏರ್ಕೊಂತ ಹೋತಂದ್ರ ಇದು ಸಾಮಾನ್ಯ ಜನರ್ಗ ಬಹಳ ಕೆಟ್ಟ ಪರಿಣಾಮ ಬೀಳ್ಬೋದ. ಇನ್ಫ್ಲೇಷನ್ ಮತ್ತೊಂದಿಷ್ಟು ಹೆಚ್ಚು ಏರ್ಬೋದಂತನೂ ಅನ್ನತಾರ. ಇದನ್ನ ಅನ್ನತಾರ ಎಕ್ಸ್ಪರ್ಟ್ಗಳು AI ಇನ್ಫ್ಲೇಷನ್ ಅನ್ನು ಅಂತ ಅನ್ನತಾರ. ಅದ ಕಾರಣ ನೋಡ್ಬೇಕ್ರಿ, ಇದೇನ್ AI ಇನ್ಫ್ಲೇಷನ್ ಏರಾತೈತಿ ಇದು ಒಂದ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್. ಆ ಒಂದ್ ಕಾರಣದಿಂದನ US ಮಾರ್ಕೆಟ್ ಆಗಲಿ, ಏಷ್ಯನ್ ಮಾರ್ಕೆಟ್ ಆಗಲಿ, ಯುರೋಪಿಯನ್ ಮಾರ್ಕೆಟ್ಗಳು ಇವತ್ತ ಈ ತರ ಒಮ್ಮೆ ಡೌನ್ ಆಗಿದಾವ ಅಥವಾ ಈ ತರ ಕುಸ್ದಾವ ಅಂತ ನಾವ್ ಅನ್ಬೋದ. ಮತ್ತೊಂದನೇ ರೀಸನ್ ಏನಂತಂದ್ರ US ಮಾರ್ಕೆಟ್ ಆಗಲಿ ಅಥವಾ ಏನು ಜಪಾನ್ದು ಕೆಲವೊಂದು ಸೆಮಿ ಕಂಡಕ್ಟರ್ AI ಕಂಪ್ನಿಗಳು ಇದಾವ
ಅಥವಾ ಕೊರಿಯಾದನು ಏನ್ ಸೆಮಿ ಕಂಡಕ್ಟರ್ ಅದು ಕಂಪ್ನಿಗಳು ಇದಾವ ತೈವಾನ್ದದು ಅವ್ರನಾಗೂ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದೈತ್ರಿ. ಯಾಕಂತಂದ್ರ ಆಲ್ರೆಡಿ ಭಾಳ ರ್ಯಾಲಿ ಅನ್ನ ತೋರಿಸಿದಾವ. ಅದ ಕಾರಣನು ಈ ತರ ಒಮ್ಮೆ ಸೆಲ್ಲಿಂಗ್ ಬಂತ, ಅದ ಕಾರಣನು ಈ ತರ ಒಮ್ಮೆ ಪ್ರಾಫಿಟ್ ಬುಕಿಂಗ್ ಬಂದಿದ್ರಿಂದನು ಏಷ್ಯನ್ ಮಾರ್ಕೆಟ್ ಇವತ್ತು ಈ ತರ ಒಮ್ಮೆ ಕುಸಿದಾವಂತನು ನಾವು ಅನ್ಬೋದ. ಮತ್ತೊಂದನು ಏನ್ ರೀಸನ್ ಅಂತಂದ್ರ ಪ್ರಾಫಿಟೇಬಿಲಿಟಿ ಅಂತಂದ್ರ ಏನ್ ನೀವು AI ಕಂಪ್ನಿಗಳದ ಸೆಮಿ ಕಂಡಕ್ಟರ್ ಕಂಪ್ನಿಗಳದ ಹೈಪ್ಲೇನ್ ವ್ಯಾಲ್ಯೂಯೇಷನ್ ಹೆಚ್ಚಾಗೈತಿ, ಎಷ್ಟು ಪ್ರಾಫಿಟ್ ಅನ್ನು ನೀವು ಜನರೇಟ್ ಮಾಡ್ಬೋದೇನಂತನೂ ಒಂದು ಕ್ವಶನ್ ಮಾರ್ಕ್ ಆಗೈತ್ರಿ. ಅದ ಕಾರಣ ಪ್ರಾಫಿಟ್ಗಿಂತ ಹೆಚ್ಚು ವ್ಯಾಲ್ಯೂಯೇಷನ್ ಆಗಿದ್ರಿಂದನು ಸ್ವಲ್ಪ ಜನ ಅದ್ರಾಗಿಂದ ಎಕ್ಸಿಟ್ ತೊಗೊಳತ್ತಾರಂತನೂ ನಾವು ಅನ್ಬೋದ. ಮೇನ್ ಏನಂತಂದ್ರೆ ಜಪಾನದ ಮಾರ್ಕೆಟ್ ಆಗಲಿ, ತೈವಾನ್ ಮಾರ್ಕೆಟ್ ಆಗಲಿ, ಮತ್ತು ಕೊರಿಯಾದ ಮಾರ್ಕೆಟ್ ಆಗಲಿ, US ಮಾರ್ಕೆಟ್ ಯುದ್ಧದ ಸಮಯದಾಗನು ಆಲ್ ಟೈಮ್ ಹೈ ಸಮೀಪನ ಇದ್ದು ರೀ. ಭಾಳ ಒಳ್ಳೆ ರಿಟರ್ನ್ ಅಲ್ಲಿ ಹೂಡಿಕೆದಾರರಾಗ ಕೊಡತಿದ್ದು. 2 ವರ್ಷನಾಗ ಭಾರತದ ಮಾರುಕಟ್ಟೆಯನ್ನು ಹೂಡಿಕೆದಾರರ ರಿಟರ್ನ್ ಕೊಟ್ಟಿಲ್ಲ. ಬಟ್ US ಮಾರ್ಕೆಟ್ ಆಗಲಿ, ಮತ್ತು ಜಪಾನ್ ಮಾರ್ಕೆಟ್ ಆಗಲಿ, ಕೊರಿಯಾ ಮಾರ್ಕೆಟ್ ಆಗಲಿ, ತೈವಾನ್ ಮಾರ್ಕೆಟ್ ಭಾಳ ಒಳ್ಳೆ ರಿಟರ್ನ್ ಅನ್ನ ಕೊಟ್ಟಿದ್ದಾವ. ಅದ ಕಾರಣನು ಅಲ್ಲಿ ಇನ್ವೆಸ್ಟರ್ಸ್ ಅಲ್ಲಿಂದ ಹಣ ತಕ್ಕೊಳತಾರಂತ ನಾವು ಅನ್ಬೋದ. ಅದ್ರಾಗನು ಮೇನ್ ಒಂದ್ ನಿಯಮ ಎಲ್ಲಾ ಹೂಡಿಕೆದಾರರಿಗೆ ಗುರ್ತಿರಾಕನ ಬೇಕ. ಯಾವಾಗನು ಯಾವ್ದು ಮಾರ್ಕೆಟ್ ಯಾವ ತರ ಏರ್ತೈತಿ ಅದ ತರ ಕೆಳ ಬರ್ತೈತಿ. ಇವೆಲ್ಲಾ ದೇಶದ ಮಾರ್ಕೆಟ್ ಭಾಳ ರಾಕೆಟ್ ತರ ಏರಿದ್ದು ರೀ. ಅದ ಕಾರಣ ಈಗ ಈ ತರ ಒಮ್ಮೆ ಕುಸಿಯಾತವಂತ ನಾವ್ ಅನ್ಬೋದ. ಅದ್ರಾಗನು ಮೇನ್ ಕೊರಿಯಾ ಮಾರ್ಕೆಟ್ ನೋಡ್ಬೋದು ಒಂದೊಂದ್ ದಿನ 8-10% ಏರಾತಿತ್ತಿದ್ ಮಾರ್ಕೆಟ್ ಅದೀಗ ನೋಡ್ಬೋದು ಇವತ್ತು 6.17% ಬಿದ್ದೈತಿ. ಯಾವ ತರ ಏರಿತ ಅದ ತರ ಕುಸಿಯಾತೈತಿ. ಮತ್ ಕೊರಿಯಾದ ಮಾರ್ಕೆಟ್ ಏರಾಕ್ ಮೇನ್ ಕಾರಣ ಸ್ಯಾಮ್ಸಂಗ್ ಮತ್ತೊಂದಲ್ಲಿ ಯಾವ್ದೋ ಕಂಪ್ನಿ ಐತಿ, ಅವ್ ಎರಡ್ ಕಂಪ್ನಿದಿಂದನೇ ಏರಾತಿತ್ರಿ. ಅದ ಕಾರಣ ತಪ್ಪ ಎರಡ್ ಕಂಪ್ನಿ ಬಗ್ಗೆ ಏನ್ರಿ ನೆಗೆಟಿವ್ ಸುದ್ದಿ ಬಂತಂದ್ರೂ ಕೊರಿಯಾದ ಮಾರ್ಕೆಟ್ಗೆ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ. ಅದ ಕಾರಣನು ಇದು ಒಂದು ರಿಸ್ಕ್ ಫ್ಯಾಕ್ಟರ್ ಇರೋ ಕಾರಣನು ಈ ತರ ಕೊರಿಯಾ ಮಾರ್ಕೆಟ್ ಎಲ್ಲ ಡೌನ್ ಇದಾವಂತ ನಾವು ಅನ್ಬೋದ. ನೋಡ್ರಿ ಇವತ್ತ ಭಾರತದ ಮಾರುಕಟ್ಟೆ ಓಪನ್ ಇದ್ರೂ ಸ್ವಲ್ಪ ಕುಸಿತಿತ್ತ. ಈ ಕರೆಂಟ್ ಗಿಫ್ಟ್ ನಿಫ್ಟಿನ ನೋಡ್ಬೋದು 0.18% ಡೌನ್ ಐತಿ. ಬಟ್ ಭಾಳನು ಏನ್ ಕುಸಿತೈತೆ ಅಂತ ನನಗೆ ಅನಿಸ್ತಿರ್ಕಿಲ್ಲ ಐತ್ರಿ. ಯಾಕಂತಂದ್ರೆ ಇವೆಲ್ಲ ಏರಿದ್ದು ಮಾರ್ಕೆಟ್ ಕುಸಿದ ಇವತ್ತ. ಬಟ್ ಭಾರತದ ಮಾರುಕಟ್ಟೆ ಏರಿಲ್ಲನ್ನ, ವ್ಯಾಲ್ಯೂಯೇಷನ್ ಚೀಪ್ ಐತಿ. ಆದ್ರೂ ಗ್ಲೋಬಲ್ ನ ಎಲ್ಲಾ ನೆಗೆಟಿವ್ ಸೆಂಟಿಮೆಂಟ್ ಇರೋದ್ರಿಂದ ಸ್ವಲ್ಪ ಪೆಟ್ರೆ ಬಿದ್ದ ಬೀಳ್ತಿತ್ತ. ಬಟ್ ಇವತ್ತು ಹಾಲಿಡೇ ಇರೋ ಕಾರಣ ಉಳ್ದೈತಂತ ನಾವ್ ಅನ್ಬೋದ. ಬಟ್ ಇದ್ರದ್ದು ಪೆಟ್ ಮಂಡೇ ಯಾವ ತರ ಕಾಣ್ತಿದ್ ಭಾರತದ ಮಾರುಕಟ್ಟೆ ಮ್ಯಾಗ ಅಂತ ನೋಡ್ಬೇಕ. ಭಾರತದ ಮಾರುಕಟ್ಟೆನ ಎಲ್ಲಾ ಓವರ್ ಆಲ್ ಒಳ್ಳೇದನ್ನ ಐತಿ. FIs ಒಂದ ಈಗ ಟೆನ್ಷನ್ ಐತ್ರಿ. FIs ಮರಳಿ ಮತ್ ಬರ್ಬೇಕ ಅಥವಾ ಸೆಲ್ಲಿಂಗ್ ರೇ ನಿಲ್ಲಿಸ್ಬೇಕ. FIs ಮಾರ್ಕೊಂಡನ ಹೋಗತ್ತಾರಲ್ಲ ರೀ, ಇದ ಒಂದ್ ತಲಿನೂ ಭಾರತದ ಸ್ಟಾಕ್ ಮಾರ್ಕೆಟಿಗೆ ಕರೆಂಟ್ ಆಗೈತಂತ ನಾವ್ ಅನ್ಬೋದ. ಬಟ್ ಹೆಚ್ಚು ತಲಿ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏರಿದ್ದು ಮಾರ್ಕೆಟ್ ಅನ್ನ ಈ ಒಮ್ಮೆ ಈ ತರ ಕುಸಿಯಾತವಂತನು ನಾವ್ ಅನ್ಬೋದ. ಓವರ್ ಆಲ್ ಇದೈತಿ ಇವತ್ತಿನ ವಿಡಿಯೋ ಚಲೋ ಅನ್ಸಿಡೋಗ್ ಲೈಕ್ ಮಾಡ್ರಿ. ಮತ್ತ ನಿಮಗೇನ್ ಅನಿಸ್ತೈತಂತ ಕಮೆಂಟ್ ಸೆಕ್ಷನ್ ನಾಗ ತಿಳಿಸ್ರಿ. ಮತ್ತು ಫ್ರೀ ಇದ್ರೆ ಅಂತಂದ್ರೆ ನಾನು ಹಿಂದಿನ ವಿಡಿಯೋಗಳನ್ನು ಹೋಗಿ ನೋಡ್ರಿ. ಭಾಳ ಒಳ್ಳೆ ವಿಡಿಯೋಗಳನ್ನ ಮಾಡೇನಿ. ಸ್ವಲ್ಪ ಚಾನಲ್ನ ಹೋಗಿ ಎಲ್ಲಾ ವಿಡಿಯೋಗಳು ಸರಿಸಿ ನೋಡ್ರಿ. ಯಾವ್ದು ಒಳ್ಳೆ ಟಾಪಿಕ್ ಅನಿಸ್ತೈತಿ ವಿಡಿಯೋ ಹೋಗಿ ನೋಡ್ರಿ. ಎಲ್ಲಾ ವಿಡಿಯೋ ಡಿಟೇಲ್ದಾಗ ಸರಳವಾಗಿ ತಿಳಿ ಹಂಗನ ಮಾಡೇನಿ. ಅದಕ್ಕರನ್ನ ನೋಡ್ರಿ ವಿಡಿಯೋ. ಮತ್ತು ಕಮೆಂಟ್ ಸೆಕ್ಷನ್ನಾಗ ಥ್ಯಾಂಕ್ ಯು ಏನ್ರಿ ಅಂತ ಕಮೆಂಟ್ ಮಾಡ್ರಿ. ನನಗೂ ಗುರ್ತಾಗಬೇಕಲ್ಲ ಯಾರ್ಯಾರು ನೋಡತ್ತಾರಂತ. ಅದಕ್ಕರನ್ನ ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿರ್ಕಲ ಇದ್ರೆ ಲೈಕ್ ಮಾಡ್ರಿ. ಇದೇ ಇವತ್ತಿನ ವಿಡಿಯೋ. ಇದತ್ರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.